ಧನ್ವಿತ್ ಬರ್ಡೇ ಫಂಕ್ಷನ್ ವ್ಲಾಗ್ ಆಗಿರುತ್ತೆ. ಇದು ಬಂದು ಲಾಸ್ಟ್ ವೀಡಿಯೋ ಅವನ ಬರ್ಡೇ ವ್ಲಾಗ್ ಅಪ್ಲೋಡ್ ಮಾಡಿದ್ವಿ. ಯಾರು ಒಂದ್ಸರಿ ನೋಡಿಲ್ಲ, ಹೋಗಿ ಒಂದ್ಸರಿ ಚೆಕ್ಔಟ್ ಮಾಡಿ ವ್ಲಾಗ್ನ. ಅವ್ನ ಬರ್ಡೇ ಆಗಿ 1 ವೀಕ್ಗೆ ಮನೇಲೇ ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಮಾಡ್ಕೊಂಡಿದ್ವಿ, ಫಂಕ್ಷನ್ ಸಿಂಪಲ್ಲಾಗೆ. ಸೊ ಅದ್ರದ್ದು ವ್ಲಾಗ್ ಆಗಿರುತ್ತೆ. ಇದು ಬಂದು ಲಾಸ್ಟ್ ಸಂಡೇ ಅವನ ಬರ್ಡೇ ಇದ್ದಿದ್ದು 20th. 27th ಬಂದು ನಾವು ಅವನಿಗೆ ಫಂಕ್ಷನ್ ಮಾಡಿರೋ ಅಂಥದ್ದು. ಇಲ್ಲೇ ಮನೆ ಹತ್ರನೇ ಸಿಂಪಲ್ಲಾಗಿ ಫಂಕ್ಷನ್ನ ಮಾಡಿದ್ದು. ಜಶ್ವಿತ್ಗೆ ಮತ್ತು ಲಡ್ಡುಗೆ ಇಬ್ರಿಗೂ ಅಷ್ಟೇ ಒಂದು ಪಾರ್ಟಿ ಹಾಲ್ನ ಬುಕ್ ಮಾಡಿಬಿಟ್ಟು ಅಲ್ಲಿ ಮಾಡಿದ್ವಿ. ಬಟ್ ಇವನಿಗೆ ಅದೇ ರೀತಿ ಪಾರ್ಟಿ ಹಾಲ್ ಎಲ್ಲ ಏನೂ ಬುಕ್ ಮಾಡಲಿಲ್ಲ. ನಂತರ ಗಡಿ ಬಿಡಿಲೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದು. ನಾವು ಅಂದ್ಕೊಂಡಿರಲಿಲ್ಲ ಮಾಡಬೇಕು ಅಂತ. ಬಟ್ ಲಾಸ್ಟ್ ಮೂಮೆಂಟಲ್ಲಿ 1 ವೀಕ್ ಇದ್ದಾಗ ಎಲ್ಲ ಥರ ಪ್ರಿಪ್ರೇಷನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದು ನಾವು. ಸಿಂಪಲ್ಲಾಗಿದ್ದರು, ತುಂಬ ಚೆನ್ನಾಗೇ ಆಯಿತು ಫಂಕ್ಷನ್ ಎಲ್ಲ. ನನಗೆ ಮತ್ತು ಪ್ರಿಯಾಂಕಂಗೂ ಅಷ್ಟೇ ಡ್ರೆಸ್ ಎಲ್ಲ ನಾವು ನೈಟ್ ಸಂಡೇ ಫಂಕ್ಷನ್ ಇದೆ ಅಂದರೆ ಸ್ಯಾಟರ್ಡೇ ಈವ್ನಿಂಗ್ ಹೋಗಿ ನಾವು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಅದು ಯಾವುದೇ ಥರ ವೀಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ. ಜಶ್ವಿತ್ಗೆ, ಲಡ್ಡುಗೆ ಮತ್ತು ಧನ್ವಿತ್ಗೆ 3 ಜನಕ್ಕೂ ಫಸ್ಟೇ ತಂದಿದ್ವಿ ಬಟ್ಟೆ. ಫಂಕ್ಷನ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬಟ್ಟೆ ಹಾಕೋಣ ಮಕ್ಕಳಿಗೆ ಅಂದ್ಬಿಟ್ಟು ತಂದಿದ್ವಿ. ಬಟ್ ನಮಗೆ ತೊಗೊಂಡಿರಲಿಲ್ಲ. ನಾನು ತೊಗೊಂಡಿದ್ದೆ, ಬಟ್ ಸಿಂಪಲ್ಲಾಗಿ ತೊಗೊಂಡಿದ್ದೆ. ಮಾಡಲ್ವಲ್ಲ, ಸಿಂಪಲ್ಲಾಗಿ ಮಾಡ್ಕೋತೀವಲ್ಲ ಅಂದ್ಬಿಟ್ಟು ನಾನು ಬೇಡ ಅಂದ್ಬಿಟ್ಟು ಸಿಂಪಲ್ಲಾಗಿ ತೊಗೊಂಡಿದ್ದೆ. ಬಟ್ ಇಲ್ಲ ಮಾಡಬೇಕು ಅಂತೆಲ್ಲ ಡಿಸೈಡ್ ಆದಮೇಲೆ ಬೇಡ, ಸ್ವಲ್ಪ ಗ್ರ್ಯಾಂಡಾಗಿರೋದೇ ತೊಗೋ ಅಂದ್ಬಿಟ್ಟು ಭರತ್ ಹೇಳಿದ್ರು. ಸೊ ಹಾಗಾಗಿ ಆಯಿತು ಅಂದ್ಬಿಟ್ಟು ಸ್ಯಾಟರ್ಡೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಡೆಕೋರೇಷನ್ ಅವ್ರಿಗೆಲ್ಲ ಕರೆಸಿದ್ವಿ, ಬಲೂನ್ ಡೆಕೋರೇಷನ್ ಅವ್ರನ್ನ. ಸೊ ಅವರು ಬಂದು ಎಲ್ಲ ಥರ ಪ್ರಿಪೇರ್ ಮಾಡಿದರು, ಚೆನ್ನಾಗಿ ಮಾಡಿದರು. ಕೆಲವೊಂದಿಷ್ಟು ಮರ್ತಿದ್ರು, ಯಾಕಂದರೆ ಅವ್ರಿಗೂ ಬೇರೆ ಕಡೆ ಈವೆಂಟ್ಗೆಲ್ಲ ಒಪ್ಕೊಂಡಿದ್ರಂತೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಹಾಗೆ ಕೆಲವೊಂದಿಷ್ಟು ಏನೇನೋ ಹೇಳಿದ್ವಿ ಸಪ್ರೇಟಾಗಿ, ಅದೆಲ್ಲ ಮರ್ತುಬಿಟ್ಟಿದ್ರು ಅವರು. ಹಾಗೆ ಅವತ್ತು ಮಳೆ ಬೇರೆ ಇತ್ತಲ್ವ, ಹಂಗಾಗಿ ಸ್ವಲ್ಪ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರೋದು ಕೂಡ ಲೇಟ್ ಆಯಿತು. ಸರಿ, ಅವರೆಲ್ಲ ಬಂದಮೇಲೆ ಮಾಡೋಣ ಅಂದ್ಬಿಟ್ಟು ಆಲ್ಮೋಸ್ಟ್ 1:30, 1:45 ಮೇಲೆ ನಾವು ಕೇಕ್ ಕಟ್ ಮಾಡಿದ್ದು. ಎಲ್ಲರೂ ಎಳ್ದು ಹಾಕ್ಕೊಡ್ಬೇಕಿತ್ತು ಕಣೆ, ಅವರು ಸಿಗೋತಾನೆ ಇರಲಿಲ್ಲ. ಇವತ್ತೇ ಮಳೆ ಬರ್ಬೇಕಾ? ಆಮೇಲೆ ಎಳ್ದು ಫೈನಲಿ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಕೇಕ್ ಕಟ್ ಮಾಡೋ ಟೈಮ್ ಕೂಡ ಬಂತು. ಕೇಕ್ ಬಂದು ಇದು ಡಾಲ್ಫಿನ ಆರ್ಡರ್ ಕೊಟ್ಟಿದ್ದರು. ರಾಯಲ್ ಲಿಟಲ್ ಪ್ರಿನ್ಸ್ ಅಂದ್ಬಿಟ್ಟು ಪರ್ಟಿಕ್ಯುಲರಾಗಿ ಬೇಕು ಅಂದ್ಬಿಟ್ಟು ಅದನ್ನೇ ಆರ್ಡರ್ ಕೊಟ್ಟಿದ್ದರು. ಡೆಕೋರೇಷನಿಂದ ಹಿಡ್ದು ಹಾಗೆ ಕೇಕಿಂದ ಹಿಡ್ದು ಪ್ರತಿಯೊಂದು ಅಷ್ಟೇ ಇದೇ ಥರ ಬೇಕು, ಇದೇ ಥರ ಇರಬೇಕು ಅಂದ್ಬಿಟ್ಟು ಅವ್ರದ್ದೇ ಒಂದಷ್ಟು ಪ್ಲ್ಯಾನ್ಗಳಿತ್ತು. ಸೊ ಹಾಗೇ ಎಲ್ಲನೂ ಮಾಡಿಸಿದ್ರು. ಪಾಪು ಅಂತೂ ಸುಮ್ಮನೆ ಇರ್ತಾನೆ ಇರಲಿಲ್ಲ. ಅವನು ಕೈಗೇನಾದರೂ ಕೊಟ್ಟು ಸಮಾಧಾನ ಮಾಡೋದೇ ಆಗ್ತಿತ್ತು ನನಗೆ. ಯಾಕಂದರೆ ಅವನಂತೂ ಸುಮ್ಮನೆ ಇರೋದೇ ಇಲ್ಲ. ಕೈಯಲ್ಲಿ ಏನಾದರೂ ಇದ್ದರೆ ಮಾತ್ರ ಸುಮ್ಮನೆ ಇರ್ತಾನೆ, ಇಲ್ಲ ಅಂದರೆ ಏನಾದರೂ ಎಸೆಯೋದು, ಇಲ್ಲ ಏನಾದರೂ ಎಳ್ದು ಬಿಡೋದು ಆ ಥರ ಮಾಡ್ತಾಯಿರ್ತಾನೆ. ಹೋಗಿ ಕೇಕಿಗೆ ಕೈ ಹಾಕೋಕ್ಕೆ ಇದು ಮಾಡ್ತಾಯಿದ್ದ. ಹಂಗಾಗಿ ಅವನಿಗೆ ಬಲೂನ್ ಕೊಡೋದು, ಚಾಕು ಕೊಡೋದು, ಈ ರೀತಿ ಏನಾದರೂ ಒಂದು ಮಾಡಿ ಹೇಗೋ ಸಮಾಧಾನ ಮಾಡಿ ಕೇಕ್ ಕಟ್ಟಿಂಗ್ ಮುಗಿಸಿದ್ವಿ. ಕೈ ನೋಡ್ರ ನಿಂದೆಲ್ಲ ಮುಗಿದ್ರು.
बात कुमारी चलो भाई बनी कुछ करे ಚಂದ್ರಪ್ಪ ಬನ್ನಿ ನೀವು ಹೇಳ್ಕವ್ರೆ ನೀವು ಬನ್ನಿ ಎಲ್ಲರ ಎಲ್ಲಿಗೆ ನೋಡಿರಿ ಭಾಗ್ಯಕ್ಕ ಪಪ್ಪ ಕುತ್ಕೊಳ್ಳಿ ಒಳಗೆ ಏನು ವೀಡಿಯೋಸ್ ಎಲ್ಲ ಬಂದು ನನ್ನ ತಂಗಿ ಮತ್ತು ತಮ್ಮ ಇಬ್ಬರೇ ಮಾಡ್ಕೊಂಡಿರೋದು ವೀಡಿಯೋಸ್ ಎಲ್ಲ ನಮ್ಮದೇ ಫಂಕ್ಷನ್ ಆಗಿರೋದ್ರಿಂದ ನಾವೇ ನಿಂತ್ಕೊಂಡು ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಹಂಗಾಗಿ ಅವರಿಬ್ರು ಕೇಳಿದ್ವಿ. ಸೊ ಹಾಗಾಗಿ ಅವರೇ ಎಲ್ಲ ವೀಡಿಯೋಸ್ನೂ ಕೂಡ ಮಾಡ್ಕೊಂಡಿರೋದು. ಊಟ ಮಾಡೋವಂಥ ವೀಡಿಯೋನೂ ಅಷ್ಟೇ ನನ್ನ ತಮ್ಮನೇ ಮಾಡ್ಕೊಂಡಿರೋದು. ಊಟನೂ ಸಿಂಪಲಾಗಿ ಮಾಡಿಸಿದ್ವಿ. ಸೊ ಹಂಗಾಗಿ ಅವನು ವೀಡಿಯೋ ಮಾಡ್ಕೋತೀನಿ ಅಂದ್ಬಿಟ್ಟು ವೀಡಿಯೋನೆಲ್ಲ ಮಾಡಿಕೊಂಡ. ಎಲ್ಲರೂ ಹೋದ್ಮೇಲೆ ಮಾಮೂಲಿ ಇದ್ದೇ ಇರುತ್ತಲ್ಲ ನಮ್ಮ ಕ್ಲೀನಿಂಗ್ ಕೆಲಸ. ಸೊ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ವಿ. ಇಲ್ಲಿ ನಮ್ಮ ಏರಿಯಾದಲ್ಲಿ ಏನು ಅಂದರೆ ಈ ರೀತಿ ಎಲ್ಲ ಫಂಕ್ಷನ್ ಮಾಡಾದ್ಮೇಲೆ ಗಲೀಜಾಗುತ್ತೆ, ಹಂಗೆ ಕ್ಲೀನ್ ಮಾಡಿಕೊಟ್ಬಿಡ್ಬೇಕು, ಇಲ್ಲಾಂದರೆ ಜಗಳ ಮಾಡ್ತಾರೆ. ಸೊ ಹಾಗಾಗಿ ಸರಿ ಎಲ್ಲನೂ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. Thank you for watching.